ಸುಮಾರು ದೇವಸ್ಥಾನಗಳನ್ನು ಹಾಳು ಮಾಡಿದವರು ನಮ್ಮ ಜನ. ತಾಳಿಕೋಟೆ ಯುದ್ಧ ಆದಮೇಲೆ ಅವ್ರು ಮುಸಲ್ಮಾನರು ಇದನ್ನು ಸುಟ್ಟರು ಅಂತೆಲ್ಲ ಹೇಳ್ತಾರೆ. ಅದೆಲ್ಲ ಕಥೆ. ಅದು ಅವ್ರು ಸುಟ್ಟಿದ್ದು ಬರೀ ವಿಠಲಾಪುರ ಅಂತ. ಸದಾಶಿವರಾಯ ವಾಪಸ್ ಬರ್ತಾನೆ, ಬಂದು ಅಲ್ಲಿ ಹಂಪೆಯಿಂದ ಆಳ್ತಾನೆ ರಾಜ್ಯನ. ಇವರು ಸಾಳುವರು ಮತ್ತು ತುಳುವರು ಅವರು ಎಲ್ಲಿಂದ ಬಂದರು, ಯಾಕೆ ಅವ್ರಿಗೆ ಆ ಹೆಸರಿತ್ತೋ ಗೊತ್ತಿಲ್ಲ. ಆ ಒಂದು 18ನೇ ಶತಮಾನದಿಂದ ನಮ್ಮ ಸ್ವಾತಂತ್ರ್ಯ ಬರೋವರೆಗೂ ಏನು ಇತಿಹಾಸ ಇದೆ ಅದನ್ನು ನನಗೆ ಓದೋಕ್ಕೆ ಮನಸ್ಸಾಗಲ್ಲ. ಅದನ್ನು ಓದ್ತಾ ಇದ್ದರೆ ನನ್ನ ರಕ್ತ ಕುದೀತದೆ. ಈಗಲೂ ಕೂಡ ಕೆಲವು ಮೂರ್ಖರು ಸಂಸ್ಕೃತ ಅಂದರೆ ಸತ್ತ ಭಾಷೆ ಅಂತಲೇ ತಿಳ್ಕೊಂಡಿದ್ದಾರೆ. ಭಾಷೆ ಎಂದೂ ಸಾಯೋಲ್ಲ. ನಾವು ಸಾಯ್ತೀವಿ, ಅದರ ಭಾಷೆ ಸಾಯೋಲ್ಲ. ಸಾವಿರದ 565ರಲ್ಲಿ ತಾಳಿಕೋಟೆ ಯುದ್ಧ ಇತ್ತು. ಆಮೇಲೆ ತಾಳಿಕೋಟೆ ಯುದ್ಧ ಆದಮೇಲೆ ಅವ್ರು ಮುಸಲ್ಮಾನರು ಇದನ್ನು ಸುಟ್ಟರು ಅಂತೆಲ್ಲ ಹೇಳ್ತಾರೆ. ಅದೆಲ್ಲ ಕಥೆ. ಅದು ಅವ್ರು ಸುಟ್ಟಿದ್ದು ಬರೀ ವಿಠಲಾಪುರ ಅಂತ ನಾನು ಆಗಲೇ ಹೇಳಿದ್ದೆ. ಮುಂದೆ ಸದಾಶಿವರಾಯ ವಾಪಸ್ ಬರ್ತಾನೆ, ಬಂದು ಅಲ್ಲಿ ಹಂಪೆಯಿಂದ ಆಳ್ತಾನೆ ರಾಜ್ಯನ. ವಿರೂಪಾಕ್ಷ ದೇವಸ್ಥಾನ ಇನ್ನೂ ಪೂಜೆ ಪುನಸ್ಕಾರ ನಡೀತಾ ಇತ್ತು ಅಲ್ಲಿ. ಅದೇನೂ ಹಾಳಾಗಿರಲಿಲ್ಲ. ಇನ್ನೂ ಕೆಲವೊಂದು ದೇವಸ್ಥಾನಗಳು ಇದ್ದವು. ಆದರೆ ನಮ್ಮ ಈ ಇತಿಹಾಸಕಾರರು ಹೇಳೋ ಪ್ರಕಾರ ಅವನು ಅಳಿಯ ರಾಮರಾಯನ ತಮ್ಮ ಒಬ್ಬನು ಯುದ್ಧದಲ್ಲಿ ಉಳಿತಾನೆ ಅವನು ಜೀವಂತಾಗಿ. ಅವನು ಬರ್ತಾನೆ ರಾಜಧಾನಿಗೆ. ಅವನಿಗೂ ಮತ್ತು ಸದಾಶಿವರಾಯನಿಗೂ ಇದು ಪಟ್ಟದ ಬಗ್ಗೆ ಜಗಳ ಆಯಿತು ಅಂತ ಹೇಳ್ತಾರೆ. ಆಮೇಲೆ ಅದನ್ನು ಆ ಜಗಳ ಮಾಡಿ ಅವನು ತನಗೆ ಕೈಗೆ ಸಿಕ್ಕಿದ್ದಷ್ಟೆಲ್ಲ ಅದನ್ನು ಸಂಪತ್ತನ್ನ ದೋಚ್ಕೊಂಡು ಪೆನುಗೊಂಡಿಗೆ ಹೋದ ಅಂತ ನಮ್ಮ ಇತಿಹಾಸಕಾರರು ಬರೆದಿರೋದು. ಇತಿಹಾಸ ಪುಸ್ತಕದಲ್ಲಿ ಈ ವಿಷಯ ಇದೆ. ಆದರೆ ಅದು ಹಾಗೆ ಆಗಲಿಲ್ಲ. ಅವನಿಗೆ ಜಗಳ ಆಯಿತು. ಇದು ನಿಶ ಅವರಿಬ್ಬರಿಗೂ. ಅದೇ ನಾನು ಹೇಳಿದ್ನಲ್ಲ, ಅವನು ಅಳಿಯ ರಾಮರಾಯನ ಮುತ್ಸದ್ದಿತ್ತನ ಇರಲಿಲ್ಲ ಅವನ ಬ್ರದರ್ಸ್ಗೆ ಅಂತ ಅವನನ್ನು. ಯಾಕಂದರೆ ಅಳಿಯ ರಾಮರಾಯನಿಗೆ ಗೊತ್ತಿತ್ತು ತಾವು ಪಟ್ಟಕ್ಕೆ ಬರೋದು ಸಾಧ್ಯ ಇಲ್ಲ ಅಂತ. ಆದರೆ ಇವನಿಗೆ ರಾಜ್ಯ ಆಳಬೇಕಾಗಿತ್ತು. ಅದಕ್ಕೆ ಪಟ್ಟನು ಸದಾಶಿವರಾಯನ ಜೊತೆಗೆ ಜಗಳ ಮಾಡ್ತಾನೆ, ಯುದ್ಧ. ಆವಾಗ 2 ಪಾರ್ಟಿ ಆಗ್ತದೆ ಅಲ್ಲಿ. 2 ಪಾರ್ಟಿಯಾಗಿ ಒಬ್ರಿಗೊಬ್ಬರು ಜಗಳ ಮಾಡಿ ಒಬ್ಬರದೊಬ್ಬರದ್ದು ಕೆಲವೊಂದು ಅರಮನೆ ಭಾಗಗಳನ್ನು ಸುಡ್ತಾರೆ. ಅದಕ್ಕೆ ನಾವೀಗ ಅಲ್ಲಿ ಎಕ್ಸ್ಕವೇಟ್ ಮಾಡಿದಾಗ ಕೆಲವೊಂದು ಕಡೆಗೆ ಇಜ್ಜಲು ಅದು ಸುಟ್ಟಿದ್ದು ಅದನ್ನ ಟ್ರೇಸ್ಗಳೆಲ್ಲ ಸಿಕ್ಕಿದೆ ನಮಗೆ. ಆಮೇಲೆ ಅವನು ತನಗೆ ತನ್ನ ಭಾಗಕ್ಕೆ ಏನು ಬರಬೇಕು ಅನ್ನೋದನ್ನು ತಗೊಂಡು ಅವನು ಪೆನುಗೊಂಡೆಗೆ ಹೋಗಿಬಿಡ್ತಾನೆ. ಪೆನುಗೊಂಡೆಗೆ ಹೋಗಿ ಅಲ್ಲಿ ಸುಮ್ಮನೆ ಇರ್ತಾನೆ. ಮುಂದೆ ಸದಾಶಿವರಾಯ ಹಂಪೆಯಿಂದನೇ ಆಳೋದಕ್ಕೆ ಶುರು ಮಾಡ್ತಾನೆ. ಕರ್ನಾಟಕ ಸಾಮ್ರಾಜ್ಯ ಅಂತ ಹೇಳ್ಕೊಂಡು, ಕರ್ನಾಟಕ ಸಿಂಹಾಸನಾಧೀಶ್ವರ ಅಂತ ಹೇಳ್ಕೊಂಡು ಅವನು ಆಳ್ತಾನೆ. ಕೊನೆಗೆ 1580 ಸುಮಾರಿಗೆ ಅವನು ತೀರ್ಕೊಂಡು ಬಿಡ್ತಾನೆ. ಆಮೇಲೆ ನಮಗೆ ಶಾಸನಗಳು ಸಿಗೋಲ್ಲ ಸದಾಶಿವರಾಯನು. ಆವಾಗ ಅವನು ತೀರ್ಕೊಂಡ ಮೇಲೆ ಏನಾಯಿತು, ಅವನು ಬರ್ತಾನೆ ರಾಮರಾಯನ ತಮ್ಮ. ಅಲ್ಲಿಂದ ಹಂಪೆಯಿಂದನೇ ಆಳಬೇಕು ಅಂತ ನೋಡ್ತಾನೆ ಅದನ್ನ. ಆದರೆ ಜನ ಒಪ್ಪಲ್ಲ ಅದನ್ನು. ಅದು ಅಲ್ಲದೆ ಜನಗಳಿಗೂ ಸಾಕಾಗಿರುತ್ತೆ. ವಿಪರೀತ ಟ್ಯಾಕ್ಸ್ ಹಾಕ್ತಾರೆ ಇದನ್ನು ಅಂದ್ಕೊಂಡು ಒಬ್ಬೊಬ್ಬರೇ ಹಂಪೆ ಬಿಟ್ಟು ಹೋಗ್ತಾ ಇರ್ತಾನೆ. ಕೊನೆಗೆ ಅವನು ಪೆನುಗೊಂಡೆಗೆ ಹೋಗಿ ಅರವೀಡು ಡೈನಾಸ್ಟಿಯವರು ಪೆನುಗೊಂಡೆಯಿಂದ ಆಡೋದಕ್ಕೆ ಶುರು ಮಾಡ್ತಾರೆ. ಇದು ಅರವೀಡು ಡೈನಾಸ್ಟಿಯವರು ಹಂಪೆಯಿಂದ ಯಾಕೆ ಆಳಲಿಲ್ಲ ಅಂತ ಹೇಳಂದ್ರೆ ಇದು ಈ ಕಾರಣದಿಂದಾಗಿ. ಅಲ್ಲಿಂದ ಪೆನುಗೊಂಡೆಯಿಂದ ಸುಮಾರು ಒಂದು 100 ವರ್ಷದವರೆಗೂ ಆಳ್ತಾರೆ. ಆದರೆ ಅವರು ಕೂಡ ತಮ್ಮ ಸಾಮ್ರಾಜ್ಯದ ಹೆಸರು ಕರ್ನಾಟಕ ಸಾಮ್ರಾಜ್ಯ. ಮುಂದೆ ಅಲ್ಲಿ ಚಂದ್ರಗಿರಿಯಿಂದ ಆಳೋದಕ್ಕೆ ಶುರು ಮಾಡ್ತಾರೆ. ಆ ಚಂದ್ರಗಿರಿಗೆ ಹೋಗಿ ಅಲ್ಲಿಂದ ಆಳುವಾಗ ಆ ರಾಜಧಾನಿ ಹೆಸರು ವಿಜಯನಗರ ಅಂತ ಇಡ್ತಾರೆ. ಅದು ಈಗ ಜೇಮ್ಸ್ ರನ್ನೆಲ್ ಅವನು ಫಸ್ಟ್ ಕ್ಯಾರ್ಟೋಗ್ರಾಫರ್ ಅಂತ ಹೇಳಿದ್ನಲ್ಲ, ಅವನು ಮ್ಯಾಪ್ ಮಾಡುವಾಗ ಕೆಲವು ಸಲ ಈ ವಿಜಯನಗರ ಅನ್ನೋದು ಬಂಕಾಪುರದಿಂದ
ಹೊರಟು 3 ದಿವಸ ಪ್ರವಾಸ ಮಾಡಿದರೆ ವಿಜಯನಗರ ತಲುಪ್ತೇವೆ ಅಂತ ಬರೀತಾರೆ. ಆಮೇಲೆ ಇನ್ನು ಕೆಲವರು ತಿರುಪತಿಯಿಂದ ಹೊರಟ್ರೆ ವಿಜಯನಗರ ಒಂದು ದಿವಸದಲ್ಲೇ ತಿರುಪತಿಯಿಂದ ಹೊರಟವರು ಈ ಚಂದ್ರಗಿರಿ ವಿಜಯನಗರಕ್ಕೆ ಬರ್ತಾರೆ. ಅದು ಅವ್ರಿಗೆ ಗೊತ್ತಾಗಿರಲಿಲ್ಲ. ಇನ್ನು ಕೆಲವರು ಬಂಕಾಪುರದಿಂದ ಹೊರಟವರು ಈ ವಿಜಯನಗರಕ್ಕೆ ಬರ್ತಾರೆ. ಹೀಗಾಗಿ ಅವ್ರಿಗೆ 3 ದಿವಸ ಬೇಕಾಗ್ತಿರ್ತದೆ. ಇಲ್ಲಿವರೆಗೆ ಇದೇನಿದು ವಿಚಿತ್ರ. ಕೆಲವರು 3 ದಿವಸ ಅಂತ ಹೇಳ್ತಾರೆ, ಇನ್ನು ಕೆಲವರು ಅರ್ಧ ದಿವಸ ಅಂತ ಹೇಳ್ತಾರೆ. ಅದನ್ನು ಅಷ್ಟಕ್ಕೆ ಬಿಡ್ತಾರೆ ಅವರು ರನ್ನೆಲ್ಲ ಆ ಪ್ರಾಬ್ಲಮ್ನ. ಆದರೆ ಇದು ಈ ರೀತಿಯಿಂದ ಅದಕ್ಕೆ ರಾಜಧಾನಿಗೆ ವಿಜಯನಗರ ಅಂತಲೇ ಕರೀತಾರೆ. ಮುಂದೆ ಅಲ್ಲೇ ಆಮೇಲೆ ಇನ್ನೂ ಒಂದು ನೀವು ನೋಡಬೇಕು ಅಂತಂದರೆ, ಈ ಶಾಸನಗಳಲ್ಲಿ ಈ ಸದಾಶಿವರಾಯನ ಕಾಲದ ಶಾಸನಗಳು ಎಲ್ಲ ಕರ್ನಾಟಕ ಸಾಮ್ರಾಜ್ಯದ ಕರ್ನಾಟಕ ಎಲ್ಲ ಅರಸರಿಗಿಂತನೂ ಇವರ ಶಾಸನಗಳು ತುಂಬ ಇವೆ. ಅವರು ಹೆಚ್ಚಿನ ಶಾಸನಗಳು ಸದಾಶಿವರಾಯಂದಿದೆ. ಆ ನಂತರ ಬರೋದು ಅಚ್ಯುತರಾಯ, ಆಮೇಲೆ ಕೃಷ್ಣದೇವರಾಯ, ಉಳಿದವರು ಬರ್ತಾರೆ. ಇವರು ಕೊನೆಗೆ ಅಷ್ಟೊಂದು ಶಾಸನಗಳನ್ನ ಮಾಡೋದು, ಜಾಸ್ತಿ ವರ್ಷ ಆಳಿದವರು ಇವರು, ಜಾಸ್ತಿ ಶಾಸನಗಳಿವೆ ಅಂತ ಹೇಳ್ಬೋದು. ಈ ರೀತಿ ಆಮೇಲೆ ಮುಂದೆ ಅವರು ಚಂದ್ರಗಿರಿಯಿಂದ ಸುಮಾರು 100 ವರ್ಷ ಆಳ್ತಾರೆ. ಅಷ್ಟರೊಳಗೆ ಅಂದರೆ ಬ್ರಿಟಿಷರು ಬಂದು ಈ ಎಲ್ಲ ಫಾರಿನರ್ಸು ಬೇರೆ ಬೇರೆ ದೇಶದಿಂದ ಬಂದು ಯುರೋಪಿಯನ್ಸು ಇದನ್ನು ಭಾರತದ್ದು ಕೊಲೊನೈಸೇಷನ್ ಅಂತಾರಲ್ಲ, ಅದನ್ನು ವಸಾಹತುಶಾಹಿ ಶುರುವಾಗಿಬಿಡುತ್ತೆ. ಆವಾಗ ಎಲ್ಲ ಇಡೀ ಭಾರತದ ಇತಿಹಾಸನೇ ಕೆಟ್ಟು ಹೋಗಿಬಿಡುತ್ತೆ. ತುಂಬ ಆ ಒಂದು 18ನೇ ಶತಮಾನದಿಂದ ನಮ್ಮ ಸ್ವಾತಂತ್ರ್ಯ ಬರೋವರೆಗೂ ಏನು ಇತಿಹಾಸ ಇದೆ ಅದನ್ನು ನನಗೆ ಓದೋಕ್ಕೆ ಮನಸ್ಸಾಗಲ್ಲ. ಅದನ್ನು ಓದ್ತಾ ಇದ್ದರೆ ನನ್ನ ರಕ್ತ ಕುದೀತದೆ. ನಮಗೆ ಎಷ್ಟು ಮೋಸ ಮಾಡಿದರು, ಎಷ್ಟೊಂದು ಇದನ್ನು ಮಾಡಿದ್ರು. ಬ್ರಿಟಿಷರು ಒಂದು ಯುದ್ಧನೂ ಸರಿಯಾಗಿ ಮಾಡಲಿಲ್ಲ. ಯಾವಾಗಲೂ ಅಲ್ಲಿ ಒಬ್ಬ ಯಾರಾದರೂ ಇವನು ಟ್ರೇಟರ್ ಅಂತಾರಲ್ಲ, ಯಾರಾದರೂ ಅವನಿಗೆ ಅರಸನಿಗೆ ವಿರುದ್ಧ ಇದ್ದವರು, ಅವನಿಗೆ ಕೈ ಕೊಡುವಂಥವ್ರು ಇದ್ದವ್ರನ್ನ ಹುಡುಕಿ ನೋಡಿ ಅವನ ಸಹಾಯದಿಂದ ಇದನ್ನು ತಗೊಂಡಿದ್ದಾರೆ ವಿನಃ ಕಿತ್ತೂರಂಥ ಚಿಕ್ಕ ಕೋಟೆನ ಅವರಿಗೆ ತಗೊಳ್ಳಕ್ಕಾಗಲಿಲ್ಲ. ಅಲ್ಲಿಂದ ಅವರಿಗೆ ರಾಣಿ ವಿರುದ್ಧ ಇದ್ದವ್ರಿಗೆ ಅದನ್ನ ಮದ್ದು ಮಸಿಲಿ ಸಗಣಿ ನೀರು ಕುಡಿಸೋದಕ್ಕೆ ಹೇಳಿ ತೊಗೊಂಡ್ರು. ಟಿಪ್ಪುಗೂ ಅದೇ ಥರ ಮಾಡಿದರು. ಈ ರೀತಿ ನಮಗಿಷ್ಟು ಈ ರೀತಿ ಮೋಸ ಮಾಡಿ ನಮ್ಮನ್ನು ಆಳೋದಕ್ಕೆ ನೋಡಿದರು. ಅದು ಅಲ್ಲದೆ ನಮಗೆ ಐತಿಹಾಸಿಕ ಜ್ಞಾನ ಇಲ್ಲ, ಸದಾಕಾಲ ಆಳ್ಬೋದು ಅಂತ ನೋಡಿ ನಮ್ಮ ಸಂಸ್ಕೃತದ ಸಾಹಿತ್ಯ ಅದು ಡೆಡ್ ಲ್ಯಾಂಗ್ವೇಜ್ ಅಂತ ಹೇಳಿ, ಅದು ಸತ್ತ ಭಾಷೆ ಅಂತ ಹೇಳಿ ಅದನ್ನು ತಪ್ಪು ವಿಚಾರನ ಜನರ ತಲೆಯಲ್ಲಿ ತುಂಬಿ ಈಗಲೂ ಕೂಡ ಕೆಲವು ಮೂರ್ಖರು ಸಂಸ್ಕೃತ ಅಂದರೆ ಸತ್ತ ಭಾಷೆ ಅಂತಲೇ ತಿಳ್ಕೊಂಡಿದ್ದಾರೆ. ಭಾಷೆ ಎಂದೂ ಸಾಯೋಲ್ಲ, ನಾವು ಸಾಯ್ತೀವಿ, ಅದರ ಭಾಷೆ ಸಾಯೋಲ್ಲ. ಆದ್ದರಿಂದ ಅವನ್ನೆಲ್ಲ ಮರೆತು ಈ ರೀತಿ ನಮ್ಮ ಶಾಸನಗಳು, ಅದು ನಮ್ಮ ಮಾವನವ್ರ ಬಗ್ಗೆ ಹೇಳಿದ್ನಲ್ಲ, ಅವರೇ ನನಗೆ ಹೇಳಿದ್ದು ಇದನ್ನು ಈ ಭಾರತೀಯರಿಗೆ ಐತಿಹಾಸಿಕ ಜ್ಞಾನ ಇಲ್ಲ, ಐತಿಹಾಸಿಕ ಡಾಕ್ಯುಮೆಂಟ್ಸ್ ಇಲ್ಲ ಇಲ್ಲಿ ಇತಿಹಾಸ ಬರಿಬೇಕಂದ್ರೆ ಅಂತ. ಆವಾಗ ಅವರು ನಮ್ಮ ಮಾವನವರು ಬ್ರಿಟಿಷರ ಬಗ್ಗೆ ನಗ್ತಾಯಿದ್ರು. ಯಾಕಂದರೆ ಅವ್ರಿಗೆ ಈ ಶಾಸನಗಳನ್ನು ಓದೋದಕ್ಕೆ ಬರ್ತಿರಲಿಲ್ಲ. ತಮ್ಮದು ಒಂದು ವೀಕ್ನೆಸ್ನ ಮುಚ್ಕೊಳ್ಳೋದಕ್ಕೆ ಈ ರೀತಿ ಹೇಳಿದ್ದಾರೆ ವಿನಃ ನೀನು ಅದನ್ನು ರಿಪೀಟ್ ಮಾಡಬೇಡ, ಶಾಸನ ಓದು, ಇತಿಹಾಸ ಬರಿ ಅಂತ. ಸೊ ನಾವು ಈಗ ಎಲ್ಲ ಇದು ಕಾಲ ನಮಗೆ ಭಾರತ ಸ್ವತಂತ್ರ ಆಗಿ 70 ವರ್ಷದ ಮೇಲಾಯಿತು, 75 ವರ್ಷದ ಮೇಲಾಯಿತು. ಈಗ ನಾವು ಶಾಸನ ಓದಿ ನಮ್ಮ ಇತಿಹಾಸನ ಸರಿಯಾಗಿ ಬರೆಯೋಣ. ಅದು ಇಲ್ಲಿವರೆಗೂ ಬ್ರಿಟಿಷರು ಹೇಳಿದ್ದು, ಆಮೇಲೆ ಅವ್ರು ಏನು ಬರೆದಿದ್ದಾರೆ ಅದನ್ನೆಲ್ಲ ಮರೆತು ಬಿಟ್ಟು ನಮ್ಮ ಇತಿಹಾಸನ ಶಾಸನದಿಂದ ಬರೆಯೋಣ. ಈಗ 4 ಡೈನೆಸ್ಟಿಗಳದ್ದು ಹೇಳಿದ್ರಲ್ಲ, ಸಂಗಮ, ಸಾಳುವ, ತುಳುವ, ಅರವೀಡಿಗಳು ಹೆಂಗೆ ಬದಲಾಯಿತು ಅಂತ ಹೇಳಿದ್ರಿ. ಈ ಸಂಗಮರು ಯಾರು ಅನ್ನೋದ್ರ ಬಗ್ಗೆ ನಮ್ಗೆ ಅಷ್ಟು ಮಾಹಿತಿ ಇಲ್ಲ ಅಂತಲೂ ಹೇಳಿದ್ರಿ. ಈ ಸಾಳುವ, ಈ ತುಳುವರು ಅಂದರೆ ನಮ್ಗೆ ಗೊತ್ತಾಗುತ್ತೆ, ಒಂದು ತುಳು ಭಾಷೆಗೆ ಸಂಬಂಧಪಟ್ಟವ್ರು ಇರಬಹುದೇನೋ ಅಂತ. ಇವರು ಸಾಳುವರು ಮತ್ತು ತುಳುವರು
ಅವರು ಎಲ್ಲಿಂದ ಬಂದರು, ಯಾಕೆ ಅವ್ರಿಗೆ ಆ ಹೆಸರಿತ್ತೋ ಗೊತ್ತಿಲ್ಲ. ಆದರೆ ಸಾಳುವರ ಬಗ್ಗೆ ಹೇಳಬೇಕಂತಂದ್ರೆ, ಈಗ ಕುದುರೆ ವ್ಯಾಪಾರಸ್ಥ ಹೇಳ್ತಾನೆ, ಅವನು ಸಾಳುವ ನರಸಿಂಹ, ಅವನು ಬಂದಿದ್ದು ಕ್ಲಿಂಗ್ ಅಂತ. ಕ್ಲಿಂಗ್ ಅಂದರೆ ಕಲಿಂಗ. ತೆಲುಗು ದೇಶದಿಂದ ಬಂದಿದ್ದಾನೆ. ಬಟ್ ಹಿ ಸ್ಪೀಕ್ಸ್ ಕೆನರೀಸ್ ಅಂತ ಬರೀತಾನೆ. ಅವನು ಕನ್ನಡ ಮಾತಾನ. ಯಾಕಂದರೆ ಅವಾಗ ರಾಜ್ಯದ ಭಾಷೆ ಕನ್ನಡ ಇತ್ತು. ಸೊ ರಾಜರು ಕನ್ನಡ ಭಾಷೆನ ಮಾತಾಡ್ತಿದ್ರು. ಅವನು ಬಹುಶಃ ತೆಲುಗು ದೇಶದಿಂದ ಬಂದಿರಬೇಕು. ಅವರ ಮೂಲವಾಗಿ ತೆಲುಗು ದೇಶ, ಆದರೆ ಕನ್ನಡಿಗರು ಅಂತ, ಎಲ್ಲೋ ಕನ್ನಡಿಗರು ಜನ. ಅದೇ ರೀತಿ ತುಳೂರಿಗೂ ಹೇಳ್ತಾರೆ, ಅವರು ಕನ್ನಡ ಭಾಷೆ ಮಾತಾಡ್ತಿದ್ರು. ಈಗ ಇಷ್ಟೆಲ್ಲ ಬಂದು ದಾಳಿ ಆದ್ರೂ ಒಂದೇ ಒಂದು ಪ್ರಶ್ನೆ ಉಳಿಯುತ್ತಲ್ಲ ನಮ್ಗೆ, ಅಷ್ಟು ದೊಡ್ಡ ಹಂಪಿ ಪರಿಸರದಲ್ಲಿ ವಿರೂಪಾಕ್ಷ ದೇವಸ್ಥಾನ ಮಾತ್ರ ಯಾರು ಏನೂ ಮಾಡಿಲ್ಲ, ಇನ್ನು ಬೇರೆ ಯಾವುದನ್ನು ಉಳಿಸಿಲ್ಲ. ವಿರೂಪಾಕ್ಷ ದೇವಸ್ಥಾನ ಉಳಿಯೋದಕ್ಕೆ ಕಾರಣ ಏನಿರ್ಬೋದು? ಸುಮಾರು ದೇವಸ್ಥಾನಗಳನ್ನು ಹಾಳು ಮಾಡಿದವರು ನಮ್ಮ ಜನ. ಅಲ್ಲಿ ನಮ್ಮಲ್ಲಿ ಒಂದು ತಪ್ಪು ಕಲ್ಪನೆ ಇದೆ. ದೇವಸ್ಥಾನ ಕಟ್ಟಿಸ್ಬೇಕಾದ್ರೆ, ಒಂದು ಮೂರ್ತಿ ಸ್ಥಾಪನೆ ಮಾಡಬೇಕಾದ್ರೆ ಅದರ ಕೆಳಗೆ ಒಂದು ಕೊಪ್ಪರಿಗೆ ಹೊನ್ನು ಹಾಕ್ತಾರೆ ಅಂತ. ಕೊಪ್ಪರಿಗೆ ಹೊನ್ನೆಲ್ಲ ಒಂದು 9 ಲೋಹ ಪ್ರೇಷಿಯಸ್ ಸ್ಟೋನ್ಸ್ ಅಂತಾರಲ್ಲ, 9 stones. ಇವು ಆಮೇಲೆ ಚಿನ್ನ ಹಾಕಬೇಕು, ಚಿನ್ನ ಬೆಳ್ಳಿ ಇಂಥದ್ದೆಲ್ಲ ಹಾಕಿ ಒಂದು ಪಾತ್ರೆಯಲ್ಲಿ ಹಾಕಿ ಅದನ್ನು ದೇವಸ್ಥಾನ ಮೂರ್ತಿ ಕೆಳಗೆ ಇಟ್ಟು ಮೂರ್ತಿನ ಸ್ಥಾಪಿಸ್ಬೇಕು ಅಂತ ಹೇಳ್ತಾರೆ. ಆದರೆ ಮಾತಿನಲ್ಲಿ ಅದು ಯಾಕೋ ಕೊಪ್ಪರಿಗೆ ಹೊನ್ನಾಗಿಬಿಟ್ಟಿದೆ. ಹೀಗಾಗಿ ಆ ಕೊಪ್ಪರಿಗೆ ಹೊನ್ನು ತಗೊಳ್ಳಿಕ್ಕೆ ಮೂರ್ತಿಗಳನ್ನು ಆಚೆಗೆ ಮಾಡೋಣ. ಆದರೆ ಅವ್ರಿಗೆ ಸಿಕ್ಕಿರೋದು ಒಂದಿಷ್ಟು ಪಾತ್ರೆಯಲ್ಲಿ ಒಂದಿಷ್ಟೇನೋ ಹಣ ಸಿಕ್ಕಿರಬೇಕು ಅಷ್ಟೇ. ಇದರಿಂದಾಗಿ ಸ್ಪೆಷಲಿ ಇದರಲ್ಲಿ ನೋಡ್ರಿ, ಹೇಮಕೂಟದ ಮೇಲೆ ಎಷ್ಟು ಡೀಪಾಗಿ ಅಗದಿದ್ದಾರೆ, ಅಲ್ಲಿ ಸಿಗ್ಬೋದು ಅಂತ. ಇದರಿಂದಾಗಿ ಏನು ಅದು ನಮ್ಮಲ್ಲಿ ಅದೊಂದು ತಪ್ಪು ಕಲ್ಪನೆ ಇದೆ. ಆಮೇಲೆ ಯಾರೋ ಅದೊಂದು ದೊಡ್ಡದೊಂದು ಮ್ಯಾನುಸ್ಕ್ರಿಪ್ಟ್ ಇದೆ, ಅದನ್ನು ನನಗೆ ಕೊಟ್ಟಿದ್ದರು, ನಿಮಗೆ ನೋಡಿರಿ ಇದರಿಂದ ಏನಾದರೂ ಉಪಯೋಗ ಆಗ್ಬೋದು ಅಂತ, ಅಂದರೆ ಅಟ್ಲೀಸ್ಟ್ ದೇವಸ್ಥಾನ ಐಡೆಂಟಿಫೈ ಮಾಡೋದಕ್ಕೆ ಅಂತ. ಆಮೇಲೆ ಇದನ್ನು ದೊಡ್ಡ ಹೊಟ್ಟೆ ಮೂರ್ತಿಗೆ ಆ ಹೊಟ್ಟೆಯಲ್ಲಿ ಕೊಪ್ಪರಿಗೆ ಹೊಂದಿದೆ ಅಂತ, ಅದನ್ನು ಅದಕ್ಕೆ ಆ ಮೂರ್ತಿ ಹೊಟ್ಟೆ ಹೊಡಿಬೇಕು ಅಂತ, ಗಣೇಶನ ಹೊಟ್ಟೆ ಹೊಡೆದಿದ್ದಾರೆ ಅಂತ. ಇನ್ನೂ ನೀಚತನದ್ದು ಅಂತಂದರೆ, ಕೃಷ್ಣನ ದೇವಸ್ಥಾನದಲ್ಲಿ ಆ ರಂಗಮಂಟಪದಲ್ಲಿ ಒಂದು ಕಂಬದ ಕೆಳಗೆ ಕೊಪ್ಪರಿಗೆ ಹೊನ್ನು ಇದೆ. ಆ ಕೊಪ್ಪರಿಗೆ ಹೊನ್ನು ನೀವು ತಗೋಬೇಕು ಅಂತಂದರೆ ಯಾವುದೋ ಒಂದು ಮುಹೂರ್ತ ಕೊಡ್ತಾರೆ, ಇಂಥ ದಿವಸ ನೀವು ಇಂಥದ್ದು ಅಡುಗೆ ಮಾಡಿ ಅಲ್ಲಿ ನೈವೇದ್ಯ ಮಾಡಿ ರಾತ್ರಿ ಹೊತ್ತು ಅದನ್ನು ಅಗಿಬೇಕು. ಯಾವ ಕಂಬ ಅಂತ ಹೇಳಿಲ್ಲ. ಸೊ ನೀವು ಒಂದೊಂದೇ ಕಂಬ ಇದನ್ನು ಅಗೀತಾ ಹೋದರೆ 4ನೇ ಕಂಬ ಆಗದಾಗ ನೀವು ಅದರ ಜೊತೆಗೆ ಸ್ವರ್ಗಕ್ಕೆ ಹೋಗ್ತೀರಿ. ಈ ರೀತಿ ಆ ಪುಸ್ತಕ ಇದನ್ನು ಬರೆದು ಪ್ರಚಾರ ಮಾಡಿದ್ದಾರೆ. ನನಗೂ ಕೂಡ ಕೊಟ್ಟಿದ್ದಾರೆ. ಅದನ್ನು ನೀವು ನೋಡಬೇಕು ಅಂತಂದ್ರೆ ನನ್ನ ಮನೆಯಲ್ಲಿದೆ, ಅದು ಮೈಸೂರಲ್ಲಿ ಕೊಡ್ತೇನೆ ನಾನು. ಈ ರೀತಿ ಪ್ರಚಾರ ನಮ್ಮ ಜನನೇ ಪ್ರಚಾರ ಮಾಡಿ. ಸೊ ಅಂದರೆ ವಿರೂಪಾಕ್ಷ ಟೆಂಪಲ್ನ, ಆದರೆ ವಿರೂಪಾಕ್ಷ ದೇವಸ್ಥಾನದಲ್ಲಿ ಯಾವಾಗಲೂ ಪೂಜೆ ನಡೀತಾ ಇತ್ತು, ಪೂಜೆ ಪುನಸ್ಕಾರ. ಶಿವಾಜಿ ಈಗಿರುವ ಏನೊಂದು ಅರವಿಡು ಡೈನಾಸ್ಟಿ ಇದೆ ಇಲ್ಲ ಆನೆಗುಂದಿಯಲ್ಲಿ, ಅವರಿಗೆ ಶಿವಾಜಿ ಒಂದು ದಾನಪತ್ರ ಕೊಡ್ತಾನೆ, ಇದು ಬೆಳ್ಳಿ ಪತ್ರದ ಮೇಲೆ ಕೊಟ್ಟು, ನೀವು ನಿಮ್ಮ ಮೂಲದವರು ಯಾವ ಪೂಜೆ ಮಾಡ್ತಾಯಿದ್ರು ಅದನ್ನು ನೀವು ಕಂಟಿನ್ಯೂ ಮಾಡ್ಕೊಂಡು ಹೋಗ್ರಿ ಅಂತ ಅದನ್ನು ಮಾಡಿದ. ಹೀಗಾಗಿ ವಿರೂಪಾಕ್ಷ ದೇವಸ್ಥಾನದಲ್ಲಿ ಯಾವಾಗಲೂ ಪೂಜೆ ಪುನಸ್ಕಾರ ನಡೀತಾನೆ ಇತ್ತು. ಬಟ್ ಅದಕ್ಕೆ ದಾಖಲೆ ಏನಿಲ್ಲ. ಆ ಟೈಮಲ್ಲಿ ಯಾಕೆ ವಿರೂಪಾಕ್ಷನ ಒಂದು ಉಳಿಸಿದ್ರು, ಆ ದೇವಸ್ಥಾನ ಒಂದು ಉಳಿತು, ಇಲ್ಲ ಯಾರು ಕಾಪಾಡಿದ್ರ, ಯಾರು ಕಾವಲಿದ್ರು, ಅಥವಾ ಇವ್ರಿಗೆ ವಿರೂಪಾಕ್ಷನ ಹಾಳು ಮಾಡೋದಕ್ಕೆ ಭಯದಲ್ಲಿ ಹಾಳು ಮಾಡ್ಲಿಲ್ವಾ ಏನು ಅನ್ನೋದು. ಅದು ಯಾಕೋ ಅದು ಉಳಿತು, ಅದು ಒಂದು ದೇವಸ್ಥಾನ. ಯಾಕಂದ್ರೆ ಅದ್ರ ಪಕ್ಕದಲ್ಲೇ ಎಲ್ಲ ಮಾಡಾಕಿದ್ದಾರೆ, ಸುತ್ತನೂ ಏನು ಇಲ್ಲ, ಸುತ್ತನೂ ಏನಿಲ್ಲ. ಅದೊಂದು ಈ ರೀತಿ ಉಳಿದ ದೇವಸ್ಥಾನಕ್ಕೆ ಯಾರು ಗಾರ್ಡಿಯನ್ಸ್ ಇರಲಿಲ್ಲ, ಏನಿಲ್ಲ. ಇದು ಮಾತ್ರ ಇದು ಜಾಸ್ತಿ ಕಾಳಜಿಯಿಂದ ನೋಡ್ತಾ ಇದ್ರು ಅಂತ, ಅದಕ್ಕಾಗಿರೋದದು. ಇದು ಒಂದು ಉಳಿದಿದೆ, ಆದರೂ ತುಂಬ ಡಿಲ್ಯಾಪಿಡೇಟೆಡ್ ಆಗಿತ್ತು, ಅದನ್ನು ಉಳಿಸಿದ್ದಾರೆ. ಬಟ್ ಆದರೂ ಅದರೊಳಗೆ ತುಂಬ ಡ್ಯಾಮೇಜ್ಗಳೆಲ್ಲ ಏನಾಗಿಲ್ಲ, ತುಂಬ ಏನು ಡ್ಯಾಮೇಜ್ ಆಗಿಲ್ಲ. ಅದೇ 18ನೇ ಶತಮಾನದಲ್ಲಿ ಒಂದು ಬಿಷ್ಟಪ್ಪಯ್ಯ ತಂದು
ಆ ಭುವನೇಶ್ವರಿನ ಇನ್ಸ್ಟಾಲ್ ಅಲ್ಲಿ ಸ್ಥಾಪಿಸಿ ಸ್ಮಾರಕ ರೀತಿಯಿಂದ ಏನು ಪೂಜೆ ಪುನಸ್ಕಾರ ನಡೀತಿತ್ತು ಅದನ್ನು ತೆಗೆದು ಈಗ ಶಾಸ್ತ್ರ ರೀತಿಯಿಂದ ಮಾಡಿಸ್ತಾ ಇದ್ದಾರೆ. ಅದೇ ಆಮೇಲೆ ಸುಮ್ಮನೆ ಆ ಶ್ರೀ ವಿದ್ಯಾರಣ್ಯ ಪೀಠದ ಗುರುಗಳೇ ನಮ್ಮ ಪೂಜೆ ಮಾಡಿಸ್ತಾ ಇದ್ದಾರೆ. ಶ್ರೀ ವಿದ್ಯಾರಣ್ಯ ಅಂತಂದ್ರೆ ಅವರು ಶಾಕ್ತರು, ಅವ್ರಿಗೂ ಶೃಂಗೇರಿಗೂ ಏನೂ ಸಂಬಂಧ ಇಲ್ಲ. ಸುಮ್ಮನೆ ಸಂಬಂಧ ಹೇಳ್ಕೊಂಡು ಏನೇನೋ ಮಾಡ್ತಾ ಇದ್ದಾರೆ. ಆದರೆ ಹಾಗಾದ್ರೆ ಭುವನೇಶ್ವರಿ ಅನ್ನೋದೆಲ್ಲ ಸುಳ್ಳೆ. ಭುವನೇಶ್ವರಿ ಇರಲಿಲ್ಲ. ಹೆಂಗ್ ಬಂತು ಮತ್ತೆ ಭುವನೇಶ್ವರಿ? ಎಲ್ಲಿಂದ ಬಂತಮ್ಮ ಭುವನೇಶ್ವರಿ? ಇದು ಈ ಬಿಷ್ಟಪ್ಪಯ್ಯ ಮತ್ತು ಶ್ರೀ ವಿದ್ಯಾರಣ್ಯ ಶಾಕ್ತರಿಗೆ ಭುವನೇಶ್ವರಿ, ರಾಜರಾಜೇಶ್ವರಿ ಇವರಿಬ್ಬರು ದೇವತೆಗಳು ತುಂಬ ಮುಖ್ಯ. ಅವರನ್ನ ಅವರ ಆಚರಣೆಗಳಿಂದ ಅವರು ತಂದಿಟ್ಟಿದ್ದು, ಅವರು ಮಾಡಿಸಿದ್ದರು. ಆ ಭುವನೇಶ್ವರಿ ಈಗೇನು ನಾವು ನೋಡ್ತೇವಲ್ಲ ದೇವಸ್ಥಾನದಲ್ಲಿ ಭುವನೇಶ್ವರಿ, ಅಲ್ಲಿ ಮೊದಲು ಪಂಪಾದೇವಿ ಇದ್ಲು. ಅದು 12ನೇ ಶತಮಾನದ ದೇವಸ್ಥಾನ. 13ನೇ ಶತಮಾನದವರೆಗೂ ಈಗ ಮುಸ್ಲಿಂ ಇನ್ವೇಷನ್ವರೆಗೂ ಮುಸ್ಲಿಮರು 1295 ಬರ್ತಾರಲ್ಲ, ದಾಳಿ ಮಾಡ್ತಾರೆ. ಅಲ್ಲಿವರೆಗೂ ಬರೀ ಕರ್ನಾಟಕ ಅಷ್ಟೇ ಅಲ್ಲ, ಇಡೀ ಭಾರತದ ತುಂಬ ಇದು ಲಾಕುಳ ಶೈವಿಸಮ್ ಇತ್ತು. ಈ ಲಾಕುಳ ಶೈವ ವಿಜಯನಗರದ ಹಿಂದೆ ಎಲ್ಲ ನಮ್ಗೆ ಜಾಸ್ತಿ ವಿಜಯನಗರಕ್ಕಿಂತ ಮೊದಲು ಇದು ಲಾಕುಳ ಶೈವಿಸಮ್ ಅನ್ನೋದಿತ್ತು. ಲಾಕುಳ ಶೈವರು ಅಂದರೆ ಅವರು ಇದನ್ನು ಶಿವ ಮುಖ್ಯ ದೇವರು, ಈ ಉಳಿದ ದೇವರೆಲ್ಲ ಅವನ ಅಂಶಗಳು. ಹೀಗಾಗಿ ನಾವು ಶಿವನೂ ಪೂಜೆ ಮಾಡ್ಬೋದು, ವಿಷ್ಣುವನ್ನು ಪೂಜೆ ಮಾಡ್ಬೋದು, ಆದರೆ ಭಕ್ತಿ ಮಾತ್ರ ಏಕವಾದ ರೀತಿಯಿಂದ ಇರಬೇಕು. ಶಿವ ಹೆಚ್ಚು, ವಿಷ್ಣು ಹೆಚ್ಚು ಅಂತ ಆ ಭಾವನೆ ತಗೋಬಾರ್ದು ಅಂತ ಹೀಗೆ. ಆದರೆ ಅದು ಜನಕ್ಕೆ ಗೊತ್ತಿಲ್ಲದೆ ಏನೇನೋ ಮಾತಾಡ್ತಾ ಇದ್ದಾರೆ ಈಗ. ವಿಷ್ಣುವಿನ ಬಗ್ಗೆ ಹೀಗಾಗಿ ಶಿವನ ದೇವಸ್ಥಾನಗಳು ಜಾಸ್ತಿ ಇದ್ದವು. ನಾರ್ತ್ಗೆ ಇದು ಫತೇಪುರ್ ಸಿಕ್ರಿ, ದಕ್ಷಿಣಕ್ಕೆ ಹಂಪೆ, ಇವೆರಡು ಹೆರಿಟೇಜ್ ಸೈಟ್ಸ್ ಅಂತ ಡಿಕ್ಲೇರ್ ಮಾಡಿ, ಮೊದಲೆಲ್ಲ ಬರೀ ಆರ್ಕಿಯಾಲಜಿಸ್ಟ್ ಮಾತ್ರ ನೋಡ್ತಿದ್ರು ಹಂಪೆನ. ಈಗ ಎಬ್ರಟ್ ಟಾಮ್ ಡಿಕ್ ಹ್ಯಾರಿ ಬಂದು, ಈ ರಾಜಕಾರಣಿಗಳು ಬಂದು ಏನೇನೋ ಹಂಪಿ ಬಗ್ಗೆ ಮಾಡ್ತಾ ಇದ್ದಾರೆ ಕನ್ಸರ್ವೇಷನ್ ಹೆಸರಿನಲ್ಲಿ. ಅದು ಹಂಪೆಗೆ ಘಾತಕಕಾರಿ ಆಗ್ತಾಯಿತ್ತು. ಸರಿಯಾದ ಹಂಪೆ ಮ್ಯಾಪ್ ಇರಲಿಲ್ಲ. ನಾವು ಹಂಪೆ ಮ್ಯಾಪ್ ಮಾಡಿ ಅದರಲ್ಲಿ ಇಂಥ ರೋಡು ಇದೆಲ್ಲ ತೋರಿಸಿ ಕೊಟ್ಟಿದ್ದು. ಅದನ್ನು ನೋಡಿ ಅವರು ಯುನೆಸ್ಕೋದವರು, ವಿ ಡೋಂಟ್ ವಾಂಟ್ ಟು ಟೇಕ್ ಗ್ರೂಪ್ ಆಫ್ ಮಾನ್ಯುಮೆಂಟ್ಸ್, ವಿಲ್ ಟೇಕ್ ದ ಹೋಲ್ ಹಂಪಿ ಫಾರ್ ದ ಕನ್ಸರ್ವೇಷನ್ ಅಂತ. ಇಂಟೆನ್ಸಿವ್ ಕನ್ಸರ್ವೇಷನ್ ಹಂಪಿ, ಫುಲ್ ಹಂಪಿ ಆ್ಯಂಡ್ ಬಫರ್ ಝೋನ್ ಅಂತ ಕಾಮಲಾಪುರಂ, ಆನೆಗೊಂದಿ, ನವ ಬೃಂದಾವನ ಇವನ್ನೆಲ್ಲ ತೊಗೊಳ್ತಾ ಇದ್ದೀವಿ ಅಂತ ಹೇಳಿ ಅದನ್ನ ಪ್ರಪೋಸಲ್ ಕಳಿಸಿದರು. ಫೇಟಲ್, ಇಂಡಿಯಾ ಗೌರ್ಮೆಂಟಿಗೆ ಹಿಡಿಸ್ಲಿಲ್ಲ, ಅದು ನಾಗರಾಜರಾವ್ ಹಿಡಿಸ್ಲಿಲ್ಲ, ಮತ್ತು ಗ್ರೂಪ್ ಆಫ್ ಮಾನ್ಯುಮೆಂಟ್ಸ್ ಅಂತ ಮಾಡಿದರು. ಇದನ್ನ ಹಂಪಿ ಹಾಳು ಮಾಡಿದವ್ರು ಯಾರು?